ಕೋಲಾರಗೊಟ್ಟಿರೋದು ಪರಿವಾರ ಸಮೇತ. ಇವತ್ತು 1000 ರೂಪಾಯಿ ತೊಗೊಂಡು ಕೋಲಾರಗೊಟ್ಟಿದ್ದೀನಿ. 1000 ರೂಪಾಯಿಲಿ ಫ್ಯಾಮಿಲಿ ಸಮೇತ ಏನೇನು ಬರುತ್ತೆ, ಏನೇನು ತಿನ್ಕೊಂಡು ಬರುತ್ತೆ ಅಂತ ನೋಡುವ. ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿನ್ನೆನೂ ಒಂದು ವಿಡಿಯೋ ಹಾಕಿದ್ದೆ, ಇದೇ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದ್ರಲ್ಲಿ ಏನಾಯ್ತು ಅಂದ್ರೆ ಕಾಫಿ ರೇಟ್ಸ್ ಬಂದ್ಬಿಟ್ಟು. ಸೊ ಕಾಫಿ ರೇಟ್ಸ್ ಬಂದಿರೋ ವಿಡಿಯೋನ ಯಾಕೆ ಇಕ್ಬೇಕು ಅಂತೇಳಿ ಡಿಲೀಟ್ ಮಾಡಾಕದೆ. ಮತ್ತೆ ಈ ವಿಡಿಯೋನ ರೀಬಿಲ್ಡ್ ಮಾಡಿ ಮತ್ತೆ ವಾಯ್ಸ್ ಕೊಟ್ಟು ವಾಯ್ಸ್ ಓವರ್ ಎಲ್ಲ ಹಾಕಿ ಸ್ವಲ್ಪ ಮ್ಯೂಸಿಕ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಇನ್ನೊಂದ್ಸರಿ ತಗೊಂಡ್ಬಂದಿದ್ದೀನಿ. ಈ ವಿಡಿಯೋಗೆ ಲೈಕ್ ಕೊಡಿ ಪ್ಲೀಸ್. ಡೊಮಿನೋಸ್ ಒಳಗಡೆ ಹೊರಟ್ವಿ. ಒಳಗಡೆ ಹೋಗ್ತಿದ್ದಂಗೆನೆ ಇಲ್ಲಿ ನಮ್ಮ ಶಿಷ್ಯ, ನಮ್ಮ ಹುಡುಗ ವೆಲ್ಕಮ್ ಮಾಡ್ಕೊಂಡ. ಅಣ್ಣ ನಮಸ್ಕಾರ ಅಣ್ಣ ಅಂತ. ಅವನ್ಗೊಂದು ನಮಸ್ಕಾರ ಹೇಳಿ ಹೇಗಿದ್ದಪ್ಪ ಅಂದ್ರೆ ಚೆನ್ನಾಗಿದ್ದೀನಿ ಸರ್ ಅಂತ ಹೊರಟ. ಬಿಸಿ ಇದ್ದ. ಸೊ ಒಳಗಡೆ ವಿಡಿಯೋ ಮಾಡಂಗಿಲ್ವತ್ತೆ. ಅವ್ರು ಹೇಳಿದ್ರು ಸರ್ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಓಕೆನಪ್ಪ. ಸೊ ಪಿಜ್ಜಾಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಒಂದು ಫ್ಯಾಮಿಲಿ ಪ್ಯಾಕ್ ತಗೊಂಡ್ವಿ. ಅಷ್ಟೊತ್ತಿಗೆ ನನ್ನ ಮಗ ಕೈ ತೊಳ್ಕೊಂಬಂದು ನನ್ನ ಮಕ್ಕಕ್ಕೆ ಉಜ್ಬಿಟ್ಟ ನೀರೆಲ್ಲಾನು. ಇರ್ಲಿ ಅವನ ಆಟ ಅದು. ಸೊ ಈಗ ನಮ್ಮ ಆರ್ಡರ್ ಬಂದಿದೆ. ಏನೇನಿದೆ ಬಾಕ್ಸ್ ಅಲ್ಲಿ ತೆಗೆದು ನೋಡುವ. ನನ್ಗೆ ಗೊತ್ತಿಲ್ಲ ಆಕ್ಚುಲಿ ಏನ್ ಬಂದಿದೆ ಅಂತ. ಇದು ಗಾರ್ಲಿಕ್ ಬನ್ ಅಂತಾರ ಏನು ಅಂತಾರ, ಇದೊಂದಿದೆ. ಇದೊಂದು ಪಿಜ್ಜಾ, ಪನ್ನೀರ್ ಪಿಜ್ಜಾ. ಇದು ನನ್ನ ಮಗಳು ತಗೊಂತಾ ಇರೋದು. ವಾವ್, ಮಶ್ರೂಮ್ ಅಂತ ಇದ್ದಾರೆ, ಮಶ್ರೂಮ್ ಪಿಜ್ಜಾ. ಎರಡು ತುಂಬಾ ನೋಡಕ್ಕೆ ತುಂಬಾ ಅದ್ಭುತವಾಗಿದೆ. ಮೇಲ್ಗಡೆ ಸಾಸ್ ಹಾಕೊಂಡು ಈಗ ಬಾರಿಸ್ತಾ ಇರುವುದೇ ಕೆಲಸ. ಈಗ ನಾನು ತಗೊಂತಾ ಇದ್ದೀನಿ. ಆಕ್ಚುಲಿ ನನ್ನ ಮಗ ಪಿಜ್ಜಾ ತಿನ್ನೋದಿಲ್ಲ, ಅವನು ಫ್ರೆಂಚ್ ಫ್ರೈಸ್ ತಿಂತಾನೆ. ಡೊಮಿನೋಸ್ ಫ್ರೆಂಚ್ ಫ್ರೈಸ್ ಸಿಗೋದಿಲ್ಲ ಅಂತೆ. ಅವನಿಗೆ ಮಸಾಲೆ ದೋಸೆ ಕೊಡ್ಸುವ. ಈಗ ನಾವೆಲ್ಲ ತಿಂತಾ ಇವನು ತಿನ್ನೋದಿಲ್ಲ. ಇವನು ಪಿಜ್ಜಾ ಇಷ್ಟ ಇಲ್ಲ, ಬರ್ಗರ್ ಇಷ್ಟ ಇಲ್ಲ. ಇವನು ಫ್ರೆಂಚ್ ಫ್ರೈಸ್ ದೋಸೆ ಅಷ್ಟೇ ಅವನ ಕತೆ. ಅವನಿಗೆ ಫ್ರೆಂಚ್ ಫ್ರೈಸ್ ಬೇಕಂತೆ, ಪೆಪ್ಸಿ ಕುಡಿತಾನಂತೆ. ಕುಡಿಯಪ್ಪ. ಓಕೆ, ಚೆನ್ನಾಗಿತ್ತು. ಪಿಜ್ಜಾ ಎಲ್ಲ ತುಂಬಾ ಚೆನ್ನಾಗಿತ್ತು. ಬರ್ಗರ್ ತುಂಬಾ ಚೆನ್ನಾಗಿದೆ. ಬರ್ಗರ್ ಅಲ್ಲ, ಇದೇನಿದು ಗಾರ್ಲಿಕ್ ಬನ್ನು ಚೆನ್ನಾಗಿದೆ. 618 ರೂಪಾಯಿ ಆಯ್ತು. 1000 ರೂಪಾಯಿಯಲ್ಲಿ ಏನ್ ತಿನ್ಬೋದು ಅಂದ್ರೆ, ಇವಾಗ 60 ರೂಪಾಯಿಗೆ ಜ್ಯೂಸ್ ಕುಡಿದ್ವಿ. 618 ರೂಪಾಯಿಗೆ ಇಲ್ಲಿ ಪಿಜ್ಜಾ ತಿಂದ್ವಿ. ಇನ್ನು ಉಳ್ದಿರೋ ದುಡ್ಡನ್ನ ಇನ್ನೇನೇನ್ ತಿನ್ಬೋದು ಅಂತ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ವಿ. ನನ್ನ ಮಗನಿಗೆ ಮಸಾಲೆ ದೋಸೆ ಕೊಡ್ಸ್ಬೇಕು ಅಂತ. ಇಲ್ಲಿಂದ ಮಸಾಲೆ ದೋಸೆ ಕೊಡ್ಸಕ್ಕೆ ಅಂತ ಹೊರಟ್ವಿ. ಅಲ್ಲೆಲ್ಲ ಹೋದ್ವಿ. ಅಲ್ಲೇನೋ ಸ್ವಲ್ಪ ಕಿರಿಕಾಯ್ತು. ಹೋಟ್ಲವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ಬಿಟ್ರು. ಸರಿ ಬೇಡ ಅಂತ ಬಿಟ್ಬಿಟ್ವಿ. ಇಲ್ಲಿ ಕಾಲೇಜ್ ಹತ್ರ ಬಂದ್ವಿ. ಇಲ್ಲಿ ಜೂನಿಯರ್ ಕಾಲೇಜ್ ಹತ್ರ ಬಂದ್ರೆ ಅಲ್ಲಿ ಫಾಲೂದ ಅಂಗಡಿ ಮತ್ತು ಅಲ್ಲಿ ದೋಸೆ ಸೆಂಟರ್ ಎಲ್ಲ ಇದೆ. ಅಲ್ಲಿ ನನ್ನ ಮಗನ್ಗೆ ದೋಸೆ, ಪ್ಲೈನ್ ದೋಸೆ ತಿನ್ನೋದು. ನನ್ನ ಶ್ರೀಮತಿ ಫಾಲೂದ ಕುಡಿತಾರೆ. ಆಕ್ಚುಲಿ ಏನಾಯ್ತಂದ್ರೆ, ಡೊಮಿನೋಸ್ ಇಂದ ಮುಂದಕ್ಕೆ ಹೋದ್ನಲ್ಲ, ಅಲ್ಲಿ ನಮ್ಮ ಅಪ್ಪು ಅವರ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇತ್ತು. ಸ್ವಲ್ಪ ಬೇಜಾರಾಯ್ತು, ವಿಡಿಯೋ ಮಾಡ್ಲಿಲ್ವಲ್ಲ ಅಪ್ಪು ಬರ್ಡೇ ಅವ್ರದ್ದು ಅಂತ ಹೇಳ್ಬಿಟ್ಟು. ಸೊ ಹೋಗ್ಲಿ ಬಿಡಿ ಅಂತ ಬಿಟ್ಬಿಟ್ಟೆ. ಆಮೇಲೆ ಅಲ್ಲಿ ಕಾಂತಿ ಸ್ವೀಟ್ಸ್ ಇತ್ತು. ಡೂಮ್ಲೈಟ್ ಸರ್ಕಲ್ ನಾನು ರೌಂಡ್ ಹಾಕೊಂಡ್ಬರುವಾಗ ಕಾಂತಿ ಸ್ವೀಟ್ಸ್ ಸಿಕ್ತು. ಅದನ್ನು ವಿಡಿಯೋ ಮಾಡ್ಲಿಲ್ಲ. ಸೊ ವಿಡಿಯೋ ಮಾಡ್ಲಿಲ್ಲ ಅಂತ ಬೇಜಾರಿತ್ತು. ಬಂದ್ಬಿಟ್ಟಿವಿ. ಹಂಗೆ ಈ ಕಡೆ ಬಂದ್ಬಿಟ್ಮೇಲೆ ಇಲ್ಲಿ ಫಾಲೂದ ಕುಡ್ದು ದೋಸೆ ತಿಂದು ಫೈನಲ್ ಅಲ್ಲಿ ಕಾಫಿ ಕುಡ್ದ್ಬಿಟ್ಟು ಹಂಗೆ ತಮ್ಕ ಹೊರಟೋಗೋಣ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಮಸಾಲೆ ದೋಸೆ ನನ್ನ ಮಗಳಿಗೋಸ್ಕರ. ನನ್ನ ಮಗ ಖಾಲಿ ದೋಸೆ, ಪ್ಲೈನ್ ದೋಸೆ ಅವ್ನು ತಿನ್ನೋದು. ಈಗ ಅವನು ಬಾತ್ ಹಾಕ್ಸ್ಕೊಂಡಿದ್ದಾನೆ, ಟೊಮೆಟೊ ಬಾತ್ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಇದೆ. ಸೂಪರ್ ಎಮಿ ಟೇಸ್ಟಿ ಅಂತ ಇದ್ದಾನೆ. ಅವನಿಗೆ ಇಷ್ಟ. ತಿನ್ನಪ್ಪ, ಹೊಟ್ಟೆ ತುಂಬಾ ತಿನ್ನು. ದೋಸೆ ಅಂಗಡಿಯವ್ರ ಹತ್ರ ಮಾತಾಡ್ತಾ ಇದ್ವಿ. ಹೆಂಗೆ ಏನಂದ್ರೆ ಅವ್ರು ಕೇಳಿದ್ರು, ನೀವ್ ಯಾರು ಸರ್ ಅಂದ್ರು. ನಾವು ಯೂಟ್ಯೂಬರ್ ಅಪ್ಪ, ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಸರಿ. ಅವ್ರ ಹತ್ರ ಮಾತಾಡ್ತಾ ಒಂದು ಆನಿಯನ್ ಉತ್ತಪ್ಪ ಮಾಡ್ತಾ ಇದ್ರು, ಅದೇ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಈ ಹುಡುಗ ಕೇಳ್ತಾ ಇದ್ದಾನೆ, ಸರ್ ನೀವು ಯೂಟ್ಯೂಬರ್ ಆದ್ರು ಒಂದೇ ಸರ್ ನಾನು ಮಾಡ್ಕೊಳ್ಳಿ ಸರ್ ಅಂದ್ರು. ಅವನು ವಿಡಿಯೋ ಮಾಡ್ಕೊಂಡು ಈಗ ಇವರು ಆನಿಯನ್ ಉತ್ತಪ್ಪ ಮೇಲೆ ಎಣ್ಣೆ ಹಾಕ್ತಾ ಇದ್ದಾರೆ. ನೀವು ತುಪ್ಪದಲ್ಲಾದ್ರೂ ಹಾಕೊಳ್ಳಿ. ಕೋಲಾರ ರೋಡ್ ಸೈಡ್ ಇದು ಬಂದು ನಮ್ಮ ಪಾರ್ಕ್ ಹತ್ರ, ಜೂನಿಯರ್ ಕಾಲೇಜ್ ಹತ್ರ ಇದೆ. ಆಪೋಸಿಟ್ ಪಂಚವಟಿ ಹೋಟೆಲ್. ಇಲ್ಲಿ ಸಾಯಂಕಾಲ ಗಾಡಿ ಹಾಕ್ತಾರೆ, ಚೆನ್ನಾಗಿರುತ್ತೆ, ಒಳ್ಳೆ ರಶ್ ಇರುತ್ತೆ. ನಾವು ಅವಾಗ ಇಲ್ಲೇ ಬಂದು ತಿಂತೀವಿ. ಸಾಯಂಕಾಲ ನಮ್ಮ ಹೋಟೆಲ್ ರಜೆ ಇರುತ್ತಲ್ಲ, ಅವಾಗ ಕೋಲಾರಕ್ಕೆ ಭೇಟಿ ಬಂದ್ಬಿಡ್ತೀವಿ ನಾವು. ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ. ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಉಳಿಸ್ತಾರೆ. ಎಸ್. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಈಗ ನಮ್ಮ ಪ್ರಕಾರ ಇಲ್ಲಿ ದೋಸೆ ತಿನ್ಬಿಟ್ಟು ಆಮೇಲೆ ಸಾಯಿ ಭವನ್ ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಪ್ಲಾನು. ನೋಡುವ. ಒಳ್ಳೆ ಮಸಾಲೆ ದೋಸೆ ರೆಡಿ ಆಯ್ತು, ಚೆನ್ನಾಗಿರುತ್ತೆ, ಒಳ್ಳೆ ನಾಷ್ಟ.
ನಾಷ್ಟ ಇರಲ್ಲ, ಬರೀ ಈವ್ನಿಂಗ್ ಸ್ನಾಕ್ಸ್ ಮಾತ್ರ. ಇಲ್ಲಿ ಈವ್ನಿಂಗ್ ಒಳ್ಳೆ ಫ್ರೆಶ್ ಇರುತ್ತೆ, ಒಳ್ಳೆ ಇಡ್ಲಿ ಇರುತ್ತೆ, ಚಟ್ನಿ ಚೆನ್ನಾಗಿರುತ್ತೆ. ನನ್ ಮಗ ಇನ್ನೂ ತಿಂತಾ ಇದ್ದಾನೆ ಆರಾಮಾಗಿ ರೈಸು. ಇಲ್ಲಿ ಅಜ್ಜಿ ಕೂತ್ಕೊಂಡಿದ್ದಾರೆ, ಇವ್ರ ಕೆಲಸ ಇಷ್ಟೇ, ಪ್ಲೇಟ್ ತೆಗೆದಾಕೋದು, ಅದ್ರ ಮೇಲೆ ಒಂದು ಎಲೆ ಹಾಕೋದು, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಸೊ ನಾವೀಗ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಸಾಯಿ ಭವನ್ಗೆ ಬಂದ್ವಿ. ಇದಿರೋದು ಮಿನಿ ವಿಧಾನಸೌಧ ಆಪೋಸಿಟ್ ಮೆಕ್ಕೆ ಸರ್ಕಲ್ ಹತ್ರ. ನಾನು ಕಾಫಿ ತಗೊಂಬರಷ್ಟೊತ್ತಿಗೆ ಇದು ನೋಡಿ, ನಮ್ಮ ಕನ್ನಡಿಗರ ಹೆಮ್ಮೆಯ ಫಿಲ್ಟರ್ ಕಾಫಿ. ಎಸ್, ಕರ್ನಾಟಕದಲ್ಲಿ ಫಿಲ್ಟರ್ ಕಾಫಿಗೆ ತುಂಬಾ ಡಿಮ್ಯಾಂಡ್ ಇದೆ. ನನ್ನ ಶ್ರೀಮತಿ ಕಾಫಿ ಕುಡಿತಾ ಇದ್ದಾರೆ, ಚೆನ್ನಾಗಿದೆ. ಸ್ವಲ್ಪ ಸಕ್ಕರೆ ಜಾಸ್ತಿ ಅಂದ್ರು. ಓಕೆ, ಇದು ಸ್ಕೂಲ್ಗೆ ಮಕ್ಕಳಿಗೆ ಸ್ನಾಕ್ಸ್ ತಗೊಂಡಿದ್ದಾರೆ, ನಾಳೆ ಸ್ಕೂಲ್ಗೆ ಟಿಫನ್ಗೆ ಹಾಕಕ್ಕೆ. ಇದು ಬಂದು ಕೇಕ್ ಹೌಸ್ ಅಲ್ಲಿ ತಗೊಂಡಿದ್ದು. ಇಲ್ಲೇ ಡಿಸ್ಕಷನ್ ಆಯ್ತು, ನಡೀರು ಹೋಗೋಣ ಮನೆಗೆ ಅಂದ್ರೆ ಅವಾಗ ಹುಡುಕ್ತಾರೆ ಸನ್ ಗ್ಲಾಸ್ ಇಲ್ಲ. ಎಸ್, ಸನ್ ಗ್ಲಾಸ್ ಇಲ್ಲ ಅಂದ್ರೆ ಮತ್ತೆ ಡೊಮಿನೋಸ್ ಬಂದ್ವಿ. ಡೊಮಿನೋಸ್ ಅಲ್ಲಿ ಸನ್ ಗ್ಲಾಸ್ ಬಿಟ್ಬಿಟ್ಟಿದ್ವಿ, ನೆನಪು ಮಾಡ್ಕೊಂಡ್ವಿ ಎಲ್ಲಿದೆ ಅಂತ. ಅವಾಗ ಗೊತ್ತಾಯ್ತು ಡೊಮಿನೋಸ್ ಅಲ್ಲೇ ಬಿಟ್ಬಿಟ್ಟಿದೀವಿ ಅಂತ. ಮತ್ತೆ ಹಿಂದಕ್ಕೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಇಲ್ಲಿ ಅಪ್ಪು ಅವರ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇತ್ತು. ಇವರು ನಮ್ಮ ಹುಡುಗರೇನೆ, ನನ್ನ ಪರಿಚಯಸ್ಥರು ಹುಡುಗರು. ಸೊ ಈ ವಿಡಿಯೋ ಮಾಡ್ಕೊಂಡ್ಬಿಟ್ವಿ ಇಲ್ಲೂ. ಅದು ನೋಡಿ, ಅಪ್ಪು ಬರ್ಡೇ ಸೆಲೆಬ್ರೇಷನ್. ಈ ಅಪ್ಪು ಬಳಗದಿಂದ ಮಾತಾಡ್ಕೊಂಡು ಒಂದ್ ವಿಷಯ ಏನ್ ಹೇಳ್ತೀನಿ ಗೊತ್ತಾ, ಯಾರು ರಾಜ್ಕುಮಾರ್ ಅಭಿಮಾನಿಗಳು ಇರ್ತಾರೋ ಅವರೆಲ್ಲ ಕನ್ನಡದ ಅಭಿಮಾನಿಗಳೇ ಆಗಿರ್ತಾರೆ, ಬೇರೆಯವರ ಅಭಿಮಾನಿಗಳ ತರ ಇರಲ್ಲ. ಆಕ್ಚುಲಿ ದೊಡ್ಡ ಮನೆ ಅಭಿಮಾನಿಗಳೆಲ್ಲ ಕನ್ನಡ ಪರ ಅಭಿಮಾನಿಗಳೇ ಆಗಿರ್ತಾರೆ, ಕನ್ನಡಕ್ಕೆ ತುಂಬಾ ಗೌರವ ಕೊಡ್ತಾರೆ. ಇದು ನಾನು ತುಂಬಾ ಸ್ವಯಂ ನಾನು ನೋಡಿದ್ದೀನಿ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ತುಂಬಾ ಖುಷಿ ಆಯ್ತು. ನಾವೆಲ್ಲ ಸೆಲ್ಫಿ ತಗೊಂಡು ಫೋಟೋ ತಗೊಂಡು ಮುಂದೆ ಹೊರಟಿವಿ. ಈಗ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ದಾರೆ. ನಾನು ಮುಂದೆ ಹೊರಟಿದ್ದು ಕಾಂತಿ ಸ್ವೀಟ್ಸ್ಗೆ. ಎಸ್, ನಾನು ಇದನ್ನೇ ವಿಡಿಯೋ ಮಾಡ್ಬೇಕು ಅಂತ ಇದ್ದೆ, ಆಗಿರ್ಲಿಲ್ಲ, ಹೊರಟೋಗಿದ್ವಿ. ಹಂಗೆ ರೌಂಡ್ ಹಾಕೊಂಡು ನಮ್ಮ SNR ಆಸ್ಪತ್ರೆ ಕಡೆ ನಂಗಿಂದ ಹಂಗೆ ಹೊರಟೋಗ್ಬಿಟ್ವಿ. ಫೈನಲಿ ನನ್ಗೆ ಅಪ್ಪುನೇ ಮತ್ತೆ ಹಿಂದಕ್ಕೆ ಕರ್ಸ್ಕೊಂಡು ಈ ವಿಡಿಯೋ ಮಾಡ್ದಂಗ ಆಯ್ತು. ನನ್ ಸನ್ ಗ್ಲಾಸ್ ಏನಾದ್ರು ಮರ್ತೋಗಿಲ್ಲ ಅಂದ್ರೆ ಈ ಕಡೆ ಬರ್ತಾ ಇರ್ಲಿಲ್ಲ, ಈ ವಿಡಿಯೋ ಮಾಡ್ತಾ ಇರ್ಲಿಲ್ಲ, ಈ ವಿಡಿಯೋ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ. ಆಕ್ಚುಲಿ ಮುಂದೇನು ಸಿಕ್ಕಾಪಟ್ಟೆ ವಿಷಯಗಳಿದಾವೆ. ಏನಾಯ್ತು ಅಂದ್ರೆ, ನಾನು ಹಿಂದಕ್ಕೆ ಬಂದ್ಮೇಲೆ ನಮ್ಮ ಅಪ್ಪು ಸರ್ದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಕಾಂತಿ ಸ್ವೀಟ್ಸ್ ಅಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು, ಅದನ್ನು ನೆರವೇರ್ತು. ಹಿಂದಕ್ಕೆ ಬಂದಿದ್ಕೆ ಒಂದು ಸನ್ ಗ್ಲಾಸ್ ಮರ್ತೋಗಿದ್ಕೆ ಇವೆಲ್ಲ ಆಯ್ತು. ಅಪರ್ಚುನಿಟಿ ಅಂತಾರೆ ಇದಕ್ಕೆ. ಓಕೆ, ಒಳಗಡೆ ಬಂದ್ವಿ. ನನ್ನ ಹತ್ರ 1000 ರೂಪಾಯಿ ತಗೊಂಬಂದಿದ್ನಲ್ಲ, ಜ್ಯೂಸಿಗೆ 60 ರೂಪಾಯಿ ಹೋಯ್ತು, ಮೆಕ್ಡೊನಾಲ್ಡ್ಸ್ಲಿ 616 ರೂಪಾಯಿ ಹೋಯ್ತು, ಆಮೇಲೆ ದೋಸೆ ಅಂಗಡಿಯಲ್ಲಿ 100 ರೂಪಾಯಿ ಹೋಯ್ತು, ಫಾಲೂದಾಗೆ 40 ರೂಪಾಯಿ ಹೋಯ್ತು. ಇಷ್ಟೆಲ್ಲ ಖರ್ಚಾಗಿ ನನ್ನ ಹತ್ರ 156 ರೂಪಾಯಿ ಬಿಕ್ಕಿದೆ. 156 ರೂಪಾಯಿಯಲ್ಲಿ ಕಾಂತಿ ಸ್ವೀಟ್ಸ್ ಅಲ್ಲಿ ಏನೇನ್ ಬರುತ್ತೋ ಗೊತ್ತಿಲ್ಲ. ಸೊ ನನ್ನ ಮಕ್ಕಳು ಅದ್ಯಾವ್ದು ಚಾಕ್ಲೇಟ್ ಚೆನ್ನಾಗಿದೆ ಅಂತ ಅವ್ರು ತಗೊಂಡ್ ತಿಂತಾ ಇದಾರೆ, ನಾನೇನು ತಗೊಂಡಿಲ್ಲ. ನನ್ನ ಶ್ರೀಮತಿ ಗುಲಾಬ್ ಲಡ್ಡು ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡಿದ್ದಾರೆ. ಅದು 218 ರೂಪಾಯಿ ಏನೋ ಬಿಲ್ ಆಗಿದೆ. 218ರಲ್ಲಿ ಅಂದ್ರೆ ನನ್ನ ಹತ್ರ 156 ಇತ್ತು, 218 ಅವ್ರ ಹತ್ರ ಇಸ್ಕೊಂಡು. ಸೊ ಆಯ್ತು, 1000 ರೂಪಾಯಿಯಲ್ಲಿ ನಿಜವಾಗ್ಲೂ ಕೋಲಾರಲ್ಲಿ ಒಳ್ಳೆ ಒಂದು ಫ್ಯಾಮಿಲಿ ಜೊತೆಗೆ ಹೊಟ್ಟೆ ತುಂಬಾ ಊಟ ತಿನ್ಬೋದು, ಗ್ಯಾರಂಟಿ ಪಕ್ಕ ಆಗೋಯ್ತು ನನ್ಗೆ. 1000 ರೂಪಾಯಿ ನೀವೇನಾದ್ರೂ ತಗೊಂಬಂದ್ರೆ 4 ಜನ ಇದ್ದೀರಾ ಅಂದ್ರೆ ಕೋಲಾರಲ್ಲಿ ಒಂದು 3-4 ವೆರೈಟಿ ತಿನ್ಬೋದು, ಮತ್ತು 3-4 ಕಡೆ ಓಡಾಡ್ಕೊಂಡು. ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ನೀವೇನಾದ್ರೂ ಒಂದು 5 ಜನ ಹೋದ್ರೆ 1000 ರೂಪಾಯಿಯಲ್ಲಿ ಒಳ್ಳೆ. ಓಕೆ, ಡನ್. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಈಗ ಆಯ್ತು, ಕಾಂತಿ ಸ್ವೀಟ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಮುಂದೆ ಹೊರಟಿರೋದು ಮನೆಗೆ ಅಂತ. ಇಲ್ಲಿ ಬೈರೇಗೌಡ ಲೇಔಟ್ ಅಲ್ಲಿ ಒಂದು ಆಡಿಯೋ ಲಾಂಚಿಂಗ್ ನಡೀತಾ ಇತ್ತು. ಯಾವ ಆಡಿಯೋ ಲಾಂಚಿಂಗ್ ಅಂದ್ರೆ ದ ರೂರಲ್ಸ್ ಅನ್ನೋ ಮೂವಿಯ ಆಡಿಯೋ ಲಾಂಚಿಂಗ್ ಆಗ್ತಾ ಇತ್ತು. ಅದನ್ನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ 1000 ರೂಪಾಯಿಲಿ ಕೋಲಾರಲ್ಲೆಲ್ಲ ಏನೇನ್ ತಿನ್ಬೋದು ಅಂತ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, 1000 ರೂಪಾಯಿ ನೀವು ಅದ್ಭುತವಾದ ಊಟ ತಿನ್ಬೋದು, ಬೇಕಾದಷ್ಟು ವೆರೈಟಿಗಳೆಲ್ಲ ತಿನ್ಬೋದು ಕೋಲಾರಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಕೊಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈಗ ನಾನು ಅನ್ಬಾಕ್ಸ್ ಮಾಡಿರೋದು ಗುಲಾಬ್ ಲಡ್ಡು. ತುಂಬಾ ಅದ್ಭುತವಾಗಿದೆ, ನೋಡಲು ಚೆನ್ನಾಗಿದೆ. ಹೆಲ್ದಿ ಆಗ್ತೀನಿ, ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದು ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ರೋಸ್ ನಂಗೆ ಸೇಮ್ ಗುಳ್ಕೋತೀನಿ, ಫ್ರಿಜ್ಜಲ್ಲಿ ಇಕ್ಬಾರ್ದಿತ್ತು ಆಚೆನೆ.